ಬೆಂಗಳೂರಿನಲ್ಲಿ ಏಜೆನ್ಸಿಗಳ ಈ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನು ಈ ಮಾಫಿಯಾಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆ, ಸಚಿವರದ್ದೇ ಶ್ರೀರಕ್ಷೆ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹಾಹಾಕಾರ. ಕರುನಾಡಲ್ಲಿ ಅಕ್ಷರಶಃ ಗ್ಯಾಸ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಾಗಿಲನ್ನು ಹಾಕಿಕೊಂಡಿವೆ. ಗಂಟೆಗಟ್ಟಲೆ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕಾದು ಕುಳಿತರೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಿಲಿಂಡರ್ ದಂಧೆ ಜೋರಾಗಿದೆ. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ದಂಧೆ, ಸಿಲಿಂಡರ್ ಮಾಫಿಯಾಗೆ ಪ್ರಭಾವಿಗಳ ರಕ್ಷೆ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡೋಕೆ ಶುರು ಮಾಡಿವೆ. ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಮಾಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಈ ಮಾಫಿಯಾಗೆ ಸಚಿವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಯಲಹಂಕದ ನಿಹಾಲ್ ಎಚ್ಪಿ ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಸ್ಥಳೀಯರು ದೂರು ನೀಡಿದ ಬೆನ್ನಲ್ಲೇ ಏಜೆನ್ಸಿ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳಿಕ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸಿಲಿಂಡರ್ಗಳನ್ನು ಸೀಸ್ ಮಾಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡಿದಕ್ಕೆ ನಮಗೆ ಸೀಸ್ ಮಾಡದಂತೆ ಆಹಾರ ಸಚಿವ ಮುನಿಯಪ್ಪನೇ ಹೇಳಿದ್ದಾರೆ ಅಂತ ಆಹಾರ ಅಧಿಕಾರಿಗಳು ಬಾಂಬ್ ಸಿಡಿಸಿದ್ದಾರೆ. ಯಾರು ಡೀಲ್ ಮಾಡ್ಕೊಂಡ್ರು? ಮೇಡಮ್, ನಾನು ನಿಮ್ಗೆ ಏನ್ ಹೇಳಿದೆ? ನಿಮ್ಗೆ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಯಾರು ನಮ್ಮನ್ ಬಿಡ್ತಾರೆ ಎತ್ತಾಗ್ತಾರೆ? ಯಾರು ಮೇಡಮ್? ಮಿನಿಸ್ಟ್ರು ಇವರು ಕೆ ಎಚ್ ಮುನಿಯಪ್ಪರ ಅವ್ರು ಮಾಡಿರೋ ಫೋನ್ ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ? ಅದು ಮಿನಿಸ್ಟರ್ ಹೇಳಿದಂಗೆ ಇವ್ರು ಹೆಂಗ್ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಈಗ ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್? ರೀಸೈಕಲ್ ಬಿನ್ ಅಲ್ಲಿ ಇರುತ್ತೆ, ಅವ್ರಿಗೆ ಪಾಪ ಕುತ್ತಿಗೆ ಕೆ ಎಚ್ ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಡ್ಬಿಡಿ ಅಂತ. ಎಂತ ಕೇಸು ಮೇಡಮ್? ಅಲ್ಲ ಮೇಡಮ್, ಹಿಂಗ ಅವ್ರು ಫೋನ್ ಮಾಡಿದಷ್ಟು ಹೆಂಗ್ ಮೇಡಮ್ ಬಿಟ್ಬಿಡ್ತೀರಾ ನೀವು? ದೇವ್ರೆ, ಏನ್ ಬಿಟ್ಬಿಡ್ತೀರಾ ನೀವು? ಯಾರು ಫೋನ್ ಆಗಿರೋ ಕೇಳ್ರಿ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಇದ್ದಾರೆ. ಸತ್ತಾರ್, ಇದು ಸಾಕಷ್ಟು ದಿನಗಳಿಂದ ಈ ಅನುಮಾನ ಇತ್ತು, ಏಜೆನ್ಸಿಗಳು ಕಳ್ಳಾಟ ಆಡ್ತಿದಾವ ಅಂತ. ಯಾಕಂದ್ರೆ ಸರ್ಕಾರಗಳು ಹೇಳ್ತಾ ಇದ್ದಾವೆ ಸಿಲಿಂಡರ್ ಬೇಕಾದಷ್ಟು ಸಪ್ಲೈ ಆಗ್ತಾ ಇದೆ ಅಂತ, ಗೃಹ ಬಳಕೆ ಸಿಲಿಂಡರ್ ಅಂತೂ ಏನು ತೊಂದರೆ ಇಲ್ಲ ಅಂತ. ಜನರಿಗೆ ಸಿಲಿಂಡರ್ ಸಿಗ್ತಾ ಇರಲಿಲ್ಲ, ಬರೀ ಕಳ್ಳಾಟನೇ ಆಯ್ತು ಅಂತ. ಏನ್ ನಡೀತಾ ಇದೆ ಆಕ್ಚುಲಿ ಗ್ರೌಂಡ್ ಅಲ್ಲಿ ಸತ್ತಾರ್? ಇದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಬೆಲೆಯೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಇದೇ ಸಂದರ್ಭ ಅಂತ ಹೇಳಿ ಅವರು ಮೇಯೋದಕ್ಕೆ ಶುರು ಮಾಡ್ಬಿಟ್ಟಿದಾರ. ಮಿನಿಸ್ಟರ್ ಶ್ರೀರಕ್ಷೆ ಇರೋದು ಹೌದಾ? ಆಕ್ಚುಲಿ ಏನ್ ನಡೀತಾ ಇದೆ ಗ್ರೌಂಡ್ ಅಲ್ಲಿ? ಶ್ರೀಲಕ್ಷ್ಮಿ, ಯಾವಾಗ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಯಿತು ಆ ಒಂದು ಕ್ಷಣದಿಂದ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯ ಕಳ್ಳಾಟ ಬಯಲಾಗಿತ್ತು. ಬಟ್ ಅದು ಹೊಸದೇನಿಲ್ಲ. ಬಟ್ ಇಲ್ಲಿ ಹೊಸ ವಿಚಾರ ಏನಂದ್ರೆ, ಇಲ್ಲಿ ಎಲ್ಲೋ ಒಂದು ಕಡೆ ಸಚಿವರ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ದು. ಆ ಪ್ರಸ್ತಾಪ ಮಾಡಿದ್ದು ಖುದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ರೇಡ್ ಮಾಡಿದಂತಹ ಅಧಿಕಾರಿಗಳೇ ಆಹಾರ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿರುವುದರಿಂದ ಸಹಜವಾಗಿ ಇಲ್ಲಿ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ. ಈ ಒಂದು ಅಂದ್ರೆ ರೇಡ್ ಪ್ರಕ್ರಿಯೆ ಹೇಗಿರುತ್ತಂದ್ರೆ, ಯಾವುದೇ ಒಂದು ಅಕ್ರಮ ಅಂದ್ರೆ ಗೋಡನ್ ನಲ್ಲಿ ಸ್ಟೋರೇಜ್ ಇದ್ದಂತಹ ಸಂದರ್ಭದಲ್ಲಿ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಮೊದಲು
ಮೊದಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ತದನಂತರದಲ್ಲಿ ಖುದ್ದು ಆಹಾರ ಇಲಾಖೆ ಅಧಿಕಾರಿಗಳೇ ಸ್ಥಳೀಯವಾಗಿರುವಂತಹ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡದಿದ್ರೆ ಅಥವಾ ಅವರಿಗೆ ಅದಕ್ಕೆ ಪೂರಕವಾಗಿರುವಂತಹ ದಾಖಲಾತಿ ಇರದಿದ್ರೆ, ಜೊತೆಗೆ ದಾಸ್ತಾನು ಮಾಡಿರುವಂತಹ ಜಾಗ ಕೂಡ ಅಕ್ರಮವಾಗಿದ್ರೆ ತದನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು FIR ಮಾಡ್ತಾರೆ, ಇವರು ಗ್ಯಾಸ್ ಸಿಲಿಂಡರ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಇದು ಪ್ರಕ್ರಿಯೆ. ಬಟ್ ನಿನ್ನೆ ಯಲಹಂಕ ನ್ಯೂ ಟೌನ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ರೇಡ್ ಸ್ಥಳೀಯರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಖುದ್ದು ಪೊಲೀಸರು ಬಂದಿರ್ತಾರೆ, ಆಹಾರ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ, ಬಟ್ ರೇಡ್ ಕೂಡ ಆಗುತ್ತೆ. ತದನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯ ಪ್ರೊಸೀಜರ್ ಆಗಿರಲ್ಲ. ಇದೇ ಕಾರಣಕ್ಕೆ ಸ್ಥಳೀಯರಿಗೆ ಕೂಡ ಅನುಮಾನ ಬರುತ್ತೆ, ಯಾಕೆ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಚಿವರ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಅನ್ನೋ ಮಾಹಿತಿಯನ್ನು ಖುದ್ದು ಅಲ್ಲಿರುವಂತಹ ರೇಡ್ ಮಾಡಿರುವಂತಹ ಅಧಿಕಾರಿಗಳ ಪ್ರಸ್ತಾಪ ಮಾಡಿರೋದ್ರಿಂದ ಈ ಒಂದು ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಗ್ಯಾಸ್ ದಂಧೆಯಿಂದ ಪ್ರಭಾವಿಗಳು ಇದ್ದಾರಾ ಅನ್ನೋ ಪ್ರಶ್ನೆ ಈ ಒಂದು ಘಟನೆಯಿಂದ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಖುದ್ದು ನಾವು ಕೂಡ ಆ ಒಂದು ರೇಡ್ ಮಾಡಿರುವಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರು ಮತ್ತೆ ಉಲ್ಟಾ ಹೊಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ರೇಡೇ ಮಾಡಿಲ್ಲ, ನಮ್ಗಿಂತ ವಿಚಾರ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಾದ ನಂತರ ಇಲ್ಲ ಮೇಡಮ್ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಸಂದರ್ಭದಲ್ಲಿ ಮತ್ತೆ ಉಲ್ಟಾ ಹೊಡಿತಾರೆ. ಯಾಕೆ ನಾವು ಸೀಸ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಅನ್ನೋದಕ್ಕಿಂತ ಜಸ್ಟಿಫಿಕೇಶನ್ ಕೊಡಲು ಮುಂದಾಗ್ತಾರೆ. ಅಲ್ಲಿರುವಂತಹ ಆ ಒಂದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಂತೆ, ಅದನ್ನು ಅವ್ರು ಕೊಡ್ತಾರೆ ಅಂತ ಅನ್ನೋ ಅಂತೆಕಂತೆಯನ್ನು ಕೂಡ ಅವರು ಮಾತನಾಡ್ತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಖುದ್ದು ಅಧಿಕಾರಿಗಳಿಗಿಲ್ಲ. ತಾವು ಯಾಕೆ ವಾಪಸ್ ಬಂದು ಇವನ್ನ ಕ್ಲಾರಿಟಿ ಅಧಿಕಾರಿಗಳಿಗಿಲ್ಲ. ಜೊತೆಗೆ ಅಲ್ಲಿ ಸೀಸ್ ಮಾಡೋ ಸಂದರ್ಭದಲ್ಲಿ ಯಾಕೆ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಕಡೆಯಿಂದ ಯಾಕೆ ಕಾಲ್ ಬಂತು ಅನ್ನೋ ವಿಚಾರವನ್ನು ಕೂಡ ಆರಂಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು, ನಂತರದಲ್ಲಿ ಅದನ್ನು ಮುಚ್ಚಿ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಇದು ಒಂದು ಕಡೆ ಈ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇವತ್ತು ನಿಜವಾಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಅದೆಷ್ಟೋ ಸಾವಿರಾರು ಮಂದಿ ಇವತ್ತು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಚಿಕ್ಕ ಪುಟ್ಟ ಅಂಗಡಿ ಮಾಲೀಕರು ಕೂಡ ಇವತ್ತು ತಮ್ಮ ಅಂಗಡಿಗಳನ್ನು, ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ಇಂಥ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿರುವ ಕಳ್ಳ ಸಾಗಾಟ ಆಗಿರಬಹುದು, ಅಕ್ರಮ ದಾಸ್ತಾನು ಪ್ರಕ್ರಿಯೆ ಸರಾಗವಾಗಿ ನಡೀತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಏಜೆನ್ಸಿಗಳ ಈ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನು ಈ ಮಾಫಿಯಾಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆ, ಸಚಿವರದ್ದೇ ಶ್ರೀರಕ್ಷೆ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಹಾಕಾರ. ಕರುನಾಡಲ್ಲಿ ಅಕ್ಷರಶಃ ಗ್ಯಾಸ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಾಗಿಲನ್ನು ಹಾಕಿಕೊಂಡಿವೆ. ಗಂಟೆಗಟ್ಟಲೆ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕುಳಿತರೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಿಲಿಂಡರ್ ದಂಧೆ ಜೋರಾಗಿದೆ. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ದಂಧೆ, ಸಿಲಿಂಡರ್ ಮಾಫಿಯಾಗೆ ಪ್ರಭಾವಿಗಳ ರಕ್ಷೆ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡೋಕೆ ಶುರು ಮಾಡಿವೆ. ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಮಾಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಈ ಮಾಫಿಯಾಗೆ ಸಚಿವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಯಲಹಂಕದ ನಿಹಾಲ್ HP ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಸ್ಥಳೀಯರು ದೂರು ನೀಡಿದ ಬೆನ್ನಲ್ಲೇ ಏಜೆನ್ಸಿ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳಿಕ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸಿಲಿಂಡರ್ಗಳನ್ನು ಸೀಸ್ ಮಾಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡಿದಕ್ಕೆ ನಮಗೆ ಸೀಸ್ ಮಾಡದಂತೆ ಆಹಾರ ಸಚಿವ ಮುನಿಯಪ್ಪನೇ ಹೇಳಿದ್ದಾರೆ ಅಂತ ಆಹಾರ ಅಧಿಕಾರಿಗಳು ಬಾಂಬ್ ಸಿಡಿಸಿದ್ದಾರೆ. ಯಾರು ಡೀಲ್ ಮಾಡ್ಕೊಂಡ್ರು? ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನ್ ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂದಷ್ಟು ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಇಷ್ಟೇ ಮಾತಾಡೋದ್ರ ಯಾರು ನಮ್ಮನ್ ಬಿಡ್ತಾರೇನಪ್ಪ ಎತ್ತಾಡ್ತಾರೆ. ಯಾರು ಮೇಡಮ್? ಮಿನಿಸ್ಟ್ರು ಇವರು KH ಮುನಿಯಪ್ಪರ ಅವ್ರು ಮಾಡಿರೋ ಫೋನ್ನ ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ, ಮಿನಿಸ್ಟರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ. ಹಂಗಂದ್ರೆ ಅದು ಮಿನಿಸ್ಟರ್ ಹೇಳಿದಂಗೆ ಇವ್ರು ಹೆಂಗ್ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಇವಾಗ ಏನ್ ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ? ಹಂಗಂದ್ರೆ
ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್. ಈಗ ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ ತೆಗೆದು. ಅವ್ರಿಗೆ ಪಾಪ ಕುತ್ತಿಗೆ ಬಂದು KH ಮುನಿಯಪ್ಪ ಫೋನ್ ಮಾಡ್ತಾರಂತವ್ರಿಗೆ ಬಿಟ್ಬಿಡಿ ಅಂತ. ಎಂತ ಕೇಸು ಮೇಡಮ್. ಅಲ್ಲ ಮೇಡಮ್, ಹಿಂಗ ಅವ್ರು ಫೋನ್ ಮಾಡಿದಷ್ಟು ಹೆಂಗ್ ಮೇಡಮ್ ಬಿಟ್ಬಿಡ್ತೀರಾ ನೀವು? ದೇವ್ರೆ, ಏನ್ ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿದೆ ಕೇಳ್ರಿ. ಯಾರು ನೋಡಿ, ನಮ್ಗೆ ಮಾತಾಡ್ತೀವಿ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಇದ್ದಾರೆ. ಸತ್ತಾರ್, ಇದು ಸಾಕಷ್ಟು ದಿನಗಳಿಂದ ಈ ಅನುಮಾನ ಇತ್ತು, ಏಜೆನ್ಸಿಗಳು ಕಳ್ಳಾಟ ಆಡ್ತಿದಾವ ಅಂತ. ಯಾಕಂದ್ರೆ ಸರ್ಕಾರಗಳು ಹೇಳ್ತಾ ಇದ್ದಾವೆ ಸಿಲಿಂಡರ್ ಬೇಕಾದಷ್ಟು ಸಪ್ಲೈ ಆಗ್ತಾ ಇದೆ ಅಂತ, ಗೃಹ ಬಳಕೆ ಸಿಲಿಂಡರ್ ಅಂತೂ ಏನು ತೊಂದರೆ ಇಲ್ಲ ಅಂತ. ಜನರಿಗೆ ಸಿಲಿಂಡರ್ ಸಿಗ್ತಾ ಇರ್ಲಿಲ್ಲ, ಬರೀ ಕಳ್ಳಾಟನೇ ಆಯ್ತು ಅಂತ. ಏನ್ ನಡೀತಾ ಇದೆ ಆಕ್ಚುಲಿ ಗ್ರೌಂಡ್ ಅಲ್ಲಿ ಸತ್ತಾರ್? ಇದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಬೆಲೆಯೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಇದೇ ಸಂದರ್ಭ ಅಂತ ಹೇಳಿ ಅವರು ಮೇಯೋದಕ್ಕೆ ಶುರು ಮಾಡ್ಬಿಟ್ಟಿದಾರ. ಮಿನಿಸ್ಟರ್ ಶ್ರೀರಕ್ಷೆ ಇರೋದು ಹೌದಾ? ಆಕ್ಚುಲಿ ಏನ್ ನಡೀತಾ ಇದೆ ಗ್ರೌಂಡ್ ಅಲ್ಲಿ? ಶ್ರೀಲಕ್ಷ್ಮಿ, ಯಾವಾಗ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಯಿತು ಆ ಒಂದು ಕ್ಷಣದಿಂದ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯ ಕಳ್ಳಾಟ ಬಯಲಾಗಿತ್ತು. ಬಟ್ ಅದು ಹೊಸದೇನಿಲ್ಲ. ಬಟ್ ಇಲ್ಲಿ ಹೊಸ ವಿಚಾರ ಏನಂದ್ರೆ, ಇಲ್ಲಿ ಎಲ್ಲೋ ಒಂದು ಕಡೆ ಸಚಿವರ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ದು. ಆ ಪ್ರಸ್ತಾಪ ಮಾಡಿದ್ದು ಖುದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ರೇಡ್ ಮಾಡಿದಂತಹ ಅಧಿಕಾರಿಗಳೇ ಆಹಾರ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಸಹಜವಾಗಿ ಇಲ್ಲಿ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ. ಈ ಒಂದು ಅಂದ್ರೆ ರೇಡ್ ಪ್ರಕ್ರಿಯೆ ಹೇಗಿರುತ್ತಂದ್ರೆ, ಯಾವುದೇ ಒಂದು ಅಕ್ರಮ ಅಂದ್ರೆ ಗೋಡನ್ ನಲ್ಲಿ ಸ್ಟೋರೇಜ್ ಇದ್ದಂತಹ ಸಂದರ್ಭದಲ್ಲಿ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಮೊದಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ತದನಂತರದಲ್ಲಿ ಖುದ್ದು ಆಹಾರ ಇಲಾಖೆ ಅಧಿಕಾರಿಗಳೇ ಸ್ಥಳೀಯವಾಗಿರುವಂತಹ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡದಿದ್ರೆ ಅಥವಾ ಅವರಿಗೆ ಅದಕ್ಕೆ ಪೂರಕವಾಗಿರುವಂತಹ ದಾಖಲಾತಿ ಇರದಿದ್ರೆ, ಜೊತೆಗೆ ದಾಸ್ತಾನು ಮಾಡಿರುವಂತಹ ಜಾಗ ಕೂಡ ಅಕ್ರಮವಾಗಿದ್ರೆ ತದನಂತರದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು FIR ಮಾಡ್ತಾರೆ, ಇವರು ಗ್ಯಾಸ್ ಸಿಲಿಂಡರ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಇದು ಪ್ರಕ್ರಿಯೆ. ಬಟ್ ನಿನ್ನೆ ಯಲಹಂಕ ನ್ಯೂ ಟೌನ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ರೇಡ್ ಸ್ಥಳೀಯರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಖುದ್ದು ಪೊಲೀಸರು ಬಂದಿರ್ತಾರೆ, ಆಹಾರ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ. ಬಟ್ ರೇಡ್ ಕೂಡ ಆಗುತ್ತೆ. ತದನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯ ಪ್ರೊಸೀಜರ್ ಆಗಿರಲ್ಲ. ಇದೇ ಕಾರಣಕ್ಕೆ ಸ್ಥಳೀಯರಿಗೆ ಕೂಡ ಅನುಮಾನ ಬರುತ್ತೆ, ಯಾಕೆ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಚಿವರ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಅನ್ನೋ ಮಾಹಿತಿಯನ್ನು ಖುದ್ದು ಅಲ್ಲಿರುವಂತಹ ರೇಡ್ ಮಾಡಿರುವಂತಹ ಅಧಿಕಾರಿಗಳ ಪ್ರಸ್ತಾಪ ಮಾಡಿರೋದ್ರಿಂದ ಈ ಒಂದು ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಗ್ಯಾಸ್ ದಂಧೆ ಹಿಂದೆ ಪ್ರಭಾವಿಗಳು ಇದ್ದಾರಾ ಅನ್ನೋ ಪ್ರಶ್ನೆ ಈ ಒಂದು ಘಟನೆಯಿಂದ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಖುದ್ದು ನಾವು ಕೂಡ ಆ ಒಂದು ರೇಡ್ ಮಾಡಿರುವಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರು ಮತ್ತೆ ಉಲ್ಟಾ ಹೊಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ರೇಡೇ ಮಾಡಿಲ್ಲ, ನಮ್ಗಿಂತ ವಿಚಾರ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಾದ ನಂತರ ಇಲ್ಲ ಮೇಡಮ್ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಸಂದರ್ಭದಲ್ಲಿ ಮತ್ತೆ ಉಲ್ಟಾ ಹೊಡಿತಾರೆ. ಯಾಕೆ ನಾವು ಸೀಸ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಅನ್ನೋದಕ್ಕಿಂತ ಜಸ್ಟಿಫಿಕೇಶನ್ ಕೊಡಲು ಮುಂದಾಗ್ತಾರೆ. ಅಲ್ಲಿರುವಂತಹ ಆ ಒಂದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಂತೆ, ಅದನ್ನ ಅವ್ರು ಕೊಡ್ತಾರೆ ಅಂತ ಅನ್ನೋ ಅಂತಕಂತೆಯನ್ನು ಕೂಡ ಅವರು ಮಾತನಾಡ್ತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಖುದ್ದು ಅಧಿಕಾರಿಗಳಿಗಿಲ್ಲ. ತಾವು ಯಾಕೆ ವಾಪಸ್ ಬಂದಿವನ್ನ ಕ್ಲಾರಿಟಿ ಅಧಿಕಾರಿಗಳಿಗಿಲ್ಲ. ಜೊತೆಗೆ ಅಲ್ಲಿ ಸೀಸ್ ಮಾಡೋ ಸಂದರ್ಭದಲ್ಲಿ ಯಾಕೆ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಕಡೆಯಿಂದ ಯಾಕೆ ಕಾಲ್ ಬಂತು ಅನ್ನೋ ವಿಚಾರವನ್ನು ಕೂಡ ಆರಂಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು, ನಂತರದಲ್ಲಿ ಅದನ್ನು ಮುಚ್ಚಿ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಇದು ಒಂದು ಕಡೆ ಈ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇವತ್ತು ನಿಜವಾಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಅದೆಷ್ಟೋ ಸಾವಿರಾರು ಮಂದಿ ಇವತ್ತು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಚಿಕ್ಕ ಪುಟ್ಟ ಅಂಗಡಿ ಮಾಲೀಕರು ಕೂಡ ಇವತ್ತು ತಮ್ಮ ಅಂಗಡಿಗಳನ್ನು ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ಇಂಥ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿರುವ ಕಳ್ಳ ಸಾಗಾಟ ಆಗಿರಬಹುದು, ಅಕ್ರಮ ದಾಸ್ತಾನು ಪ್ರಕ್ರಿಯೆ ಸರಾಗವಾಗಿ ನಡೀತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.